ಇವತ್ತು ಡೇ 10. ಸೊ ಬೆಳಗ್ಗೆ ಬೇಗ ಎದ್ದು ಒಂದು ಲೋಟ ನೀರು ಕುಡಿದು ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಪಟ್ ಅಂತ ರೆಡಿ ಆಗಿಬಿಟ್ಟು ಒಂದು ಫ್ರೆಶ್ ಮಾಡಿಬಿಡ್ದು. ಸೊ ಟೈಮ್ ಆಗುತ್ತೆ ಅಂತ ಇವತ್ತು ಸ್ವಲ್ಪ ಬೇಗನೆ ಹೋದೆ. ಬಟ್ ಬಸ್ ಬಂದಿರಲಿಲ್ಲ, ಸ್ವಲ್ಪ ಹೊತ್ತು ಕಾದೆ. ಆಮೇಲೆ ತುಂಬ ಜನ ಇದ್ದರು ಇವತ್ತು ಸಖತ್ತು. ಆಮೇಲೆ ಬಸ್ ಬಂತು. ಸೊ ಬಸ್ ಹತ್ಕೊಂಡು ಸೀದಾ ಜಾಗಕ್ಕೆ ಹೋದೆ. ಸೊ ಅಲ್ಲಿಂದ ಸೆಂಟರ್ಗೆ ಹೋದೆ. ಸೊ ಇವತ್ತು ಸೆಂಟರಲ್ಲಿ ಸಖತ್ ಅನ್ನಿಸ್ತು. ಯಾಕೆ ಅಂತಂದರೆ ನಾವು ಕೆಲವೊಂದು ಸತಿ ಕೆಲವೊಂದು ರೀಸನ್ಗಳನ್ನ ಕೊಟ್ಕೊತಾ ಇರ್ತೀವಿ ನಮಗೆ ನಾವು. ಬಟ್ ರೀಸನ್ ಕೊಡ್ದಲೇ ನಾವು ಮಾಡೋ ಕೆಲಸ ಮಾಡ್ತಾಯಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಅಂತ ಅನ್ನಿಸ್ತು. ಯಾಕೆಂದರೆ ಅವತ್ತು ನಮ್ಗೆ ಹೇಳ್ಕೊಟ್ಟಿದ್ದು ಬಂದು ಇಲ್ನೆಸ್ ಮತ್ತು ವೆಲ್ನೆಸ್ಗೂ ಇಲ್ನೆಸ್ಗೂ ಏನು ವ್ಯತ್ಯಾಸ, ನಾವು ಎಲ್ಲಿ ಕಳೆದೋಗ್ತಾ ಇದ್ದೀವಿ, ಎಲ್ಲಿ ಇರಬೇಕು, ನಾವು ನಮ್ಮ ಆರೋಗ್ಯನ ಹೇಗೆ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲಿದೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ದುಡ್ಡು ಸೇವ್ ಆಗೋಗುತ್ತೆ, ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ಕೊಟ್ಟಿದ್ದು. ಆ ಲೈಫ್ ಪಾಠ ನಮ್ಗೆ ಯಾರೂ ಹೇಳ್ಕೊಡಲ್ಲ. ಥ್ಯಾಂಕ್ ಯು ಸೋ ಮಚ್ ಮೈ ಕೋಚ್ಗೆ. ಸೊ ಇವತ್ತು ಎಲ್ಲ ಮುಗಿಸ್ಕೊಂಡು ಸೊ ಇವತ್ತು ಹೋಟ್ಲಲ್ಲೇ ಊಟ ಮಾಡಿಕೊಂಡು ಸೊ ಸೀದಾ ಊರಿಗೆ ಹೊರಟೆ. ಮಳೆ ಬಂತು ಇವತ್ತು. ಸಡನ್ನಾಗಿ ಮಳೆ ಬಂತು ಸಖತ್ ಜೋರಾಗಿ. ಸೊ ಅಲ್ಲಿ ಹೋದರೆ ಬಸ್ ಒಂದೂ ಇಲ್ಲ ನಮ್ಮದು. ಸೊ ಅಲ್ಲಿ ಸಖತ್ 1 ಅವರ್ ವೆಯ್ಟ್ ಮಾಡಿದಾಯಿತು. 1 ಅವರ್ ವೆಯ್ಟ್ ಮಾಡಿದ್ಮೇಲೆ ಬಸ್ ಬಂತು. ಸೊ ಅದಂತೂ ಸಖತ್ ರಶ್ ಇತ್ತು ಬಸ್ಸು. ಸೊ ಆಮೇಲೆ ಬಂದು ಸೊ ಸೀರೆ ಹೊಲಿಯೋಕ್ಕೆ ಕೊಟ್ಟಿದ್ದೆ, ಬ್ಲೌಸು ಅದನ್ನು ತಗೊಂಡು ಸೀದಾ ನಮ್ಮೂರಲ್ಲಿ ಜಾತ್ರೆ ಬೇರೆ ನಡೀತಿತ್ತು, ಎಲ್ಲ ಪ್ರಿಪ್ರೇಷನ್ ನಡೀತಿತ್ತು. ಸೊ ಸೀದಾ ಹೋಗಿ ಮಲ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.